ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ತಿರುಕ ನೆನ್ನದಿರೆ ಬೋ ಎನ್ನ ತಂದೆಗಳನ್ನು, ತಿರುಕ ನೆನ್ನದಿರೆ ಬೋ ಎನ್ನ ತಂದೆಗಳನ್ನು, ತಿರುಕ ನೆನ್ನದಿರಿ ಬೋ ಎನ್ನ ಬಂಧುಗಳನ್ನು, ತಿರುಕ ನೆನ್ನದಿರಿ ಬೋ ಎನ್ನ ಬಂಧುಗಳನ್ನು, ತಿರುಕ ನೆನ್ನದಿರಿ ಬೋ ಎನ್ನ ಒಡೆಯರನ್ನು, ತಿರುಕ ನೆನ್ನದಿರಿ ಬೋ ಎನ್ನ ಒಡೆಯರನ್ನು. ದೇಹಿ ಎಂದು ಕೇಳಬಂದವರಿಗೆ ನಾಸ್ತಿ ಎಂಬುವರ ಬೇಹ ನೋಡಬಂದ ಲಿಂಗದೇವ. ದೇಹಿ ಎಂದು ಕೇಳಬಂದವರಿಗೆ ನಾಸ್ತಿ ಎಂಬುವರ ಬೇಹು ನೋಡಬಂದ ಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಒಂದು ಸಮಾಜದಲ್ಲಿ ಹೊಸ ಪರಿವರ್ತನೆಯನ್ನು ತರುವಂಥ ಕೆಲಸವನ್ನು ಮಾಡುವಾಗ ಮತ್ತು ಧರ್ಮ ಪ್ರಚಾರಕ್ಕೆಂದು ಮತ್ತು ಧರ್ಮ ಪ್ರಸಾರಕ್ಕೆಂದು ಅಲ್ಲಿ ಅವರು ಕೆಲವು ಜಂಗಮರನ್ನು, ಕೆಲವು ಶರಣರನ್ನು ಅಲ್ಲಿ ತಯಾರಿ ಮಾಡಿ ಅವರನ್ನು ಎಲ್ಲ ಕಡೆ ಧರ್ಮ ಬೋಧನೆಗಾಗಿ ಕಳಿಸ್ತಾಯಿದ್ರು. ಹಾಗೆ ಆ ಜಂಗಮರು, ಶರಣರು ಅಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ನಡೆಯುವಂಥ ಕಾರ್ಯಗಳನ್ನು ಅವರು ಊರಿಗೆ ತಲುಪಿಸ್ತಾಯಿದ್ರು. ಅಲ್ಲಿ ಹೊಸ ಧರ್ಮದ ಒಂದು ಪುನರುತ್ಥಾನ ಆದಾಗ ಅದು ಪಸರಿಸುವ ಕಾರಣರಾಗದವರು ಅಲ್ಲಿ ಕಲ್ಯಾಣದ ಶರಣರು. ಹಾಗೆ ಅವರು ಆ ಧರ್ಮವನ್ನು ಪ್ರಚಾರ ಮಾಡುತ್ತಾ ಹೊರಟಾಗ ಅವರಿಗೆ ಅಲ್ಲಿ ಒಂದು ಆಹಾರ, ವಸತಿ, ಹೀಗೆ ಕೆಲವೊಂದು ಅನುಕೂಲಗಳನ್ನು ಆಯಾ ಊರುಗಳಲ್ಲಿ ಮಾಡ್ತಾಯಿದ್ರು. ಆದರೆ ಇನ್ನೂ ಕೆಲವರು ಇವರು ಹೊಟ್ಟೆ ಹೊರೆಯಕ್ಕೆ ಬಂದವರು ಅಂತ ಹೇಳಿ ಅವರಿಗೆ ಹೀಯಾಳಿಸ್ತಾಯಿದ್ರು, ಅವರಿಗೆ ಬೈತಾಯಿದ್ರು. ಹಾಗೆ ಆ ಸಮಯದಲ್ಲಿ ಆ ವಿಷಯ ಗುರು ಬಸವಣ್ಣನವರಿಗೆ ತಿಳಿದಾಗ ಅದಕ್ಕೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ತಿರುಕ ನೆನ್ನದಿರಿ ಬೋ ಎನ್ನ ತಂದೆಗಳನ್ನು. ಅವರ ತಿರುಕರು ಅನ್ಬೇಡ್ರಿ, ಮತ್ತು ತಿರುಕ ನೆನ್ನದಿರಿ ಬೋ ಎನ್ನ ಬಂಧುಗಳನ್ನು. ನನ್ನ ಬಂಧುಗಳವರು, ಅವರಿಗೆ ತಿರುಕರು ಅನ್ನೋಕ್ಕೆ ಹೋಗ್ಬೇಡ್ರಿ. ತಿರುಕ ನೆನ್ನದಿರಿ ಬೋ ಎನ್ನ ಒಡೆಯರು. ಅವರು ನನ್ನ ಒಡೆಯರು. ನಾನು ಈ ಕಲ್ಯಾಣದಲ್ಲಿ ಕುಳಿತು ಆ ಧರ್ಮವನ್ನು, ಈ ಲಿಂಗಾಯತ ಧರ್ಮವನ್ನು, ಶರಣ ಧರ್ಮವನ್ನು ಒಂದು ಪ್ರಸಾರಕ್ಕಾಗಿ ಅವ್ರನ್ನ ಅಣಿಗೊಳಿಸಿ ಕಳಿಸಿದಾಗ ಅವರು ನನ್ನ ಒಡೆಯರು, ಅವರು ನನ್ನ ತಂದೆಗಳು, ಅವರು ನನ್ನ ಬಂಧುಗಳು. ನನ್ನ ಮಣಿಹವನ್ನು ಅವರು ಹೊತ್ತು ಆ ಮಣಿಹವನ್ನು ಪೂರೈಸಲು ಸಜ್ಜಾದಂಥ ಶರಣರು, ಅವರಿಗೆ ತಿರುಕರು ಅನ್ನಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಗುರು ಬಸವಣ್ಣನವರು ಒಂದು ಸಮಾಜಕ್ಕೆ ಈ ವಚನದ ಮೂಲಕ ತಿಳಿಪಡಿಸ್ತಾ ಇದ್ದಾರೆ. ಹಾಗೆ ಕೊಡದೇ ಇದ್ದರೂ ಚಿಂತೆ ಇಲ್ಲ, ಆದರೆ ಅವರಿಗೆ ಹೀಯಾಳಿಸಬೇಡ್ರಿ, ಹಂಗಸ್ಬೇಡ್ರಿ. ಅವರು ಹೊಟ್ಟೆ ಹೊರೆಯೋದಕ್ಕೆ ಬಂದವರಲ್ಲ, ಒಂದು ಧರ್ಮ ಪ್ರಸಾರಕ್ಕಾಗಿ ಬಂದವರು. ಹಾಗಾದರೆ ಧರ್ಮದ ಒಂದು ಅವಶ್ಯಕತೆ ಸಮಾಜದಲ್ಲಿ ಇದೆಯಾ ಅಂತ ಕೇಳಿದಾಗ ಅದು ಅವಶ್ಯಕವಾಗಿ ಎಲ್ಲ ಜನ ಮನಕ್ಕೆ ಅದು ತುಂಬ ಅವಶ್ಯಕವಾಗಿರ್ತದೆ. ಯಾಕಂತ ಕೇಳಿದರೆ ಒಂದು ಧರ್ಮದ ಒಂದು ಚೌಕಟ್ಟು ಇಲ್ಲದೆ ಹೋದರೆ ಸಮಾಜಕ್ಕೆ ಅದು ಅಧೋಗತಿಗೆ ಹೋಗ್ತದೆ. ಮತ್ತು ಯಾವ್ಯಾವುದೋ ಒಂದು ದಾರಿ ಹಿಡಿದು ದುಡ್ಡಿತ್ತು, ಹಣ ಇತ್ತು ಅಂದರೆ ಯಾವ್ಯಾವುದೋ ರೂಪದಲ್ಲಿ ಅದನ್ನು ಖರ್ಚು ಮಾಡಿ ವ್ಯಸನಗಳಿಗೆ ಅದನ್ನು ವ್ಯರ್ಥವಾಗಿ ಅದನ್ನು ವ್ಯಯಿಸಿ ಆ ಒಂದು ಮನೆತನ ಇರ್ಬೋದು, ಒಂದು ಊರು ಇರ್ಬೋದು, ಒಂದು ರಾಜ್ಯ ಇರ್ಬೋದು, ಒಂದು ರಾಷ್ಟ್ರ ಇರ್ಬೋದು, ಅದು ಏನಾಗ್ತೈತಿ ಅಂದರೆ ಆ ವ್ಯಸನಗಳಿಗೆ ಅಳವಟ್ಟಾಗ ಅದು ಹಾನಿ ಆಗ್ತದೆ, ಅಧೋಗತಿಗೆ ಹೋಗ್ತದೆ, ನಾಶವಾಗಿ ಹೋಗ್ತದೆ. ಅದಕ್ಕೋಸ್ಕರ ಒಂದು ಧರ್ಮದ ಒಂದು ಚೌಕಟ್ಟು ಒಬ್ಬ ಮನುಷ್ಯನಿಗೆ, ಒಂದು ಊರಿಗೆ, ಒಂದು ರಾಜ್ಯಕ್ಕೆ ಇದ್ದಾಗ ಅದು ಒಂದು ಸುವ್ಯವಸ್ಥಿತವಾಗಿ ಅಲ್ಲಿ ನಡೀತಾ ಇರ್ತದೆ. ಇಲ್ಲದೆ ಹೋದರೆ ಅದು ಹಾಳಾಗಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಒಂದು ಧರ್ಮದ ಚೌಕಟ್ಟನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಗುರು ಬಸವಣ್ಣನವರು ಹಾಕಿದ ಒಂದು ಮಾರ್ಗವನ್ನು ಶರಣರು ಮನೆ ಮನೆಗೆ, ಊರಿಗೆ
ಪ್ರಚಾರ ಮಾಡ್ತಿದ್ರು ಮತ್ತು ಪ್ರಸಾರ ಮಾಡ್ತಾಯಿದ್ರು. ಅವರು ಹೊಟ್ಟೆ ಹೊರೆಯೋಕ್ಕೋಸ್ಕರ ಬೇಡೋದಕ್ಕೆ ಬರಲಿಲ್ಲ. ಏನೋ ಉತ್ತಮ ಒಂದು 2 ನುಡಿಗಳನ್ನು ನಿಮಗೆ ಕಿವಿಗಳಿಗೆ ಹಾಕಿ ನಿಮ್ಮ ಒಂದು ಬದುಕು ಉತ್ತಮ ಆದಾಗ ಆವಾಗ ಅವರಿಗೆ ಒಂದು ಊಟೋಪಚಾರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಕೊಡದೆ ಹೋದರೆ ತಾನು ಹಾಳಾಗಿ ಹೋಗ್ಬಿಡ್ತಾನೆ ಆ ಮನುಷ್ಯ. ಅದಕ್ಕೋಸ್ಕರ ಅಲ್ಲಿ ಶರಣರನ್ನು ತಿರುಕುರನ್ನು ಹೋಗಬೇಡ್ರಿ. ನಿಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ನಿಮ್ಮನ್ನು ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡಿ ಒಂದು ಉತ್ತಮ ಬದುಕನ್ನು ನೀವು ಸವಿಸೋದಕ್ಕೆ ಅವಕಾಶವನ್ನು ಅವರು ಮಾಡಿಕೊಡ್ತಿದ್ದಾರ ಅಂತ ಹೇಳಿ ಗುರು ಬಸವಣ್ಣನವರು ಹಾಗೆ ಅವರು ನನ್ನ ತಂದೆಗಳು, ನನ್ನ ಬಂಧುಗಳು, ನನ್ನ ಒಡೆಯರು, ಅವರಿಗೆ ತಿರುಕುರನ್ನು ಹೋಗಬೇಡ್ರಿ. ಅವರು ನಿಮ್ಮನ್ನು ತಿದ್ದಿ ಬುದ್ಧಿ ಹೇಳೋದಕ್ಕೋಸ್ಕರ ಅವರು ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ದಿನಮಾನದಲ್ಲಿಯೂ ಸಹಿತ ಕೆಲವು ಧರ್ಮ ಪ್ರಚಾರಕರು, ಪ್ರಸಾರಕರು ಇದ್ದಾರೆ. ಅವರು ಸಹಿತ ಅಲ್ಲೇನಾದರೂ ಒಂದು ಪಾಠ ಪ್ರವಚನವನ್ನು ಮಾಡಿ ಒಂದು ಸ್ವಲ್ಪ ಕಾಣಿಕೆ ಕೊಡು ಅಂದಾಗ ನಾವು ಅಲ್ಲಿ ಕೊಡಬೇಕಾಗ್ತದೆ. ಯಾಕಂದರೆ ಅವ್ರದ್ದು ಒಂದು ಜೀವನ ಇರ್ತೈತಿ, ಬದುಕಿರ್ತೈತಿ. ಈ ಸಮಾಜ ಅವರಿಗೆ ಕೊಡದೆ ಹೋದರೆ ಅವರು ಆ ಕಾರ್ಯವನ್ನು ಅಲ್ಲಿ ಮೊಟಕುಗೊಳಿಸಿ ಬೇರೆ ದಾರಿ ನೋಡ್ಕೋತಾರೆ. ಅದಕ್ಕೋಸ್ಕರ ಒಂದು ಸಮಾಜ ಒಂದು ಸುಭದ್ರವಾಗಿರಬೇಕು, ಒಂದು ಸುವ್ಯವಸ್ಥಿತವಾಗಿರಬೇಕು ಅಂದಾಗ ಅಲ್ಲಿ ಧರ್ಮ ಪ್ರಸಾರಕರ ಅವಶ್ಯಕತೆ ಇದೆ. ಅವರಿಗೆ ನಾವು ಕೈಲಾದಷ್ಟು ಒಂದು ಕಾಣಿಕೆಯನ್ನು ಕೊಟ್ಟು ಅವರಿಗೆ ಮತ್ತೆ ಆ ಪ್ರಸಾರದಲ್ಲಿ ತೊಡಗುವಂತೆ ನಾವು ಅವರಿಗೆ ಒಂದು ಶಕ್ತಿಯಾಗಿ ನಿಂತಾಗ ಅವರು ಮತ್ತೆ ಅವರು ಧರ್ಮ ಪ್ರಸಾರವನ್ನು ಮಾಡ್ತಾಯಿರ್ತಾರೆ. ಹಾಗಾದರೆ ನಾವು ಸಹಿತ ಅಲ್ಲಿ ನಮ್ಮ ಕೈಲಾದಷ್ಟು ಏನೋ ಒಂದು ಅವರು 2 ವಚನಗಳನ್ನು ಹೇಳಿ ಅದರ ಒಂದು ವಿವರವನ್ನು ತಿಳಿಸಿ ಈ ರೀತಿ ನಡೆಯಿರಿ ಅಂತ ಹೇಳಿ ನಮಗೊಂದು ಮಾರ್ಗದರ್ಶನವನ್ನು ಮಾಡಿದಾಗ ಅವರಿಗೆ ನಾವು ಕೆಲವೊಂದಷ್ಟು ಕಾಣಿಕೆಯನ್ನು ಕೊಡಬೇಕಾಗ್ತದೆ. ಹಾಗಾದರೆ ನಾವು ಕೊಡಬೇಕು ಅನ್ನುವಂಥ ಭಾವನೆ ನಮಗೆ ಬರಬೇಕು ಅಂದರೆ ನಾವು ಮತ್ತೆ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಅಂಥ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.